ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಮತ್ತೊಂದು ಇಂಪ್ಯಾಕ್ಟ್ ಸುದ್ದಿಯನ್ನ ನೋಡೋಣ. ಸಾರಿಗೆ ಇಲಾಖೆಯಲ್ಲಿ ನಡೀತಾ ಇದ್ದ ಕಳ್ಳಾಟಕ್ಕೆ ಬ್ರೇಕ್ ಹಾಕುವ ಸುದ್ದಿಯನ್ನ ಪ್ರಸಾರ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ನೋಡಿ, ಗ್ಯಾರಂಟಿ ನ್ಯೂಸ್ ವರದಿ ಆಗ್ತಾ ಇದ್ದಂತೆ ಸಾರಿಗೆ ಸಚಿವರು ಅಲರ್ಟ್ ಆದ್ರು, ಎಚ್ಚೆತ್ಕೊಂಡ್ರು. ಅಕ್ರಮವಾಗಿ FC ಮಾಡ್ತಾ ಇದ್ದ ದಂಧೆಗೆ ಬ್ರೇಕ್ ಹಾಕಿದೆ ಸಾರಿಗೆ ಇಲಾಖೆ. ಎಲ್ಲಿ ಅಕ್ರಮವಾಗಿ FC ನಡೀತಾ ಇತ್ತು, ನಾವೇನ್ ಸುದ್ದಿ ಪ್ರಸಾರ ಮಾಡಿದ್ವಿ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಅಕ್ರಮವಾಗಿ FC ಮಾಡ್ತಾ ಇದ್ದ ದಂಧೆಗೆ ಈಗ ಸಾರಿಗೆ ಇಲಾಖೆ ಬ್ರೇಕ್ ಹಾಕಿದೆ. ಇನ್ನು ಮುಂದೆ ಕಳ್ಳಾಟದ ಮೂಲಕ FC ಮಾಡುವಂಗಿಲ್ಲ. ಅವ್ರೊಂದ್ ಕಡೆ ಇರೋದು FC ಆಗಿದೆ, ನಾನು ಅಲ್ಲೇ ಪ್ರೆಸೆಂಟ್ ಇದ್ದೆ, ಇದ್ಯಾವುದು ಕೂಡ ನಡೆಯಲ್ಲ. ಅಧಿಕಾರಿಗಳೆಲ್ಲೋ ಇರೋದು, ಇನ್ನೆಲ್ಲೋ FC ಮಾಡೋದು, ಅವ್ಯಾವ ಕಳ್ಳಾಟಗಳು ಇನ್ನು ಮುಂದೆ ಮಾಡಂಗಿಲ್ಲ. ಇದು ಮುಂಚೆಯ ರೂಲ್ಸ್ ಇತ್ತು, ಬಟ್ ಆ ರೀತಿ ಮಾಡ್ದಲ್ಲೇ ಇರೋಂಗ್ ಇವ್ರೇನ್ ನಿರ್ಧಾರ ತಗೊಂಡಿದ್ದಾರೆ ಅನ್ನೋದು ಪ್ರಮುಖವಾಗುತ್ತಲ್ಲ, ಅದನ್ನ ಹೇಳ್ತೀನಿ ನಾನೀಗ. ರಾಜ್ಯಾದ್ಯಂತ ಜಿಯೋ ಫೆನ್ಸಿಂಗ್ ಮೂಲಕವೇ FC ಆಗ್ಬೇಕು ಇನ್ನು ಮುಂದೆ. ಎಲ್ಲ RTO ಕಚೇರಿಗಳಲ್ಲಿ ಜಿಯೋ ಫೆನ್ಸಿಂಗ್ ಅಳವಡಿಕೆ ಮಾಡ್ತಾರಂತೆ. ಖುದ್ದು ವಾಹನ ಹಾಜರಾತಿ ಇದ್ರೆ ಮಾತ್ರ, ಅಂದ್ರೆ ಫಿಸಿಕಲ್ ಆಗಿ ವೆಹಿಕಲ್ ಕೂಡ ಅಲ್ಲಿರ್ಬೇಕು ಫಿಟ್ನೆಸ್ ಸರ್ಟಿಫಿಕೇಟ್ಗೆ. ಖುದ್ದು ವಾಹನ ಹಾಜರಾತಿ ಇದ್ರೆ ಮಾತ್ರ FC ಮಾಡೋಕೆ ಅವಕಾಶ ಇರುತ್ತೆ. ಎಲ್ಲೋ ಇದ್ದ ವಾಹನಗಳಿಗೆ FC ಮಾಡಿಕೊಟ್ಟಂತಹ ಅಧಿಕಾರಿಗಳ ಕಂಪ್ಲೇಂಟ್ಗಳು ಜಾಸ್ತಿ ಆಗಿತ್ತು. ಈ ಕುರಿತು ದಾಖಲೆ ಸಮೇತ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು. ಈ ವರದಿಯನ್ನ ಗಮನಕ್ಕೆ ತಗೊಂಡು ಎಚ್ಚೆತ್ಕೊಂಡಿದ್ದಾರೆ, ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಇವರೆಗೆ ಅಕ್ರಮ ಎಸಗಿದ 45 ಅಧಿಕಾರಿಗಳಿಗೆ ಶಿಕ್ಷೆಗೂ ಕೂಡ ಒಳಪಡಿಸಲಾಗಿದೆ ಎನ್ನಲಾಗ್ತಾ ಇದೆ. ಕಳೆದ ವಾರ ಕಳ್ಳಾಟ ಆಡಿದ ಅಧಿಕಾರಿಗೆ ಮತ್ತೊಂದು ವಾರದಲ್ಲಿ ಶಿಕ್ಷೆ ಗ್ಯಾರಂಟಿ. ತನಿಖಾ ವರದಿ ನಂತರ ಕ್ರಮವನ್ನ ಸಾರಿಗೆ ಆಯುಕ್ತರು ಕೈಗೊಳ್ತಾರೆ ಅನ್ನೋ ಮಾಹಿತಿ ಇದೆ. ಆ ಆಫೀಸರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ಸಾರಿಗೆ ಇಲಾಖೆ. ಅಂದ್ರೆ ಈಗ ಈ ಯಾವುದೋ ಮದುವೆಗೆ ಹೋಗೋದು ಅಥವಾ ಇನ್ನೆಲ್ಲೋ ಇರೋದು, ಇವರು ವೆಹಿಕಲ್ ಕೂಡ ಯಾವುದೋ ಮೂಲೆಯಲ್ಲಿ ಇರುತ್ತೆ, ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಬಿಡ್ದೆ, ಅದ್ಭುತವಾಗಿದೆ, ಸಾಕಾಗಿದೆ, ವಂಡರ್ಫುಲ್ ಆಗಿದೆ ಅಂತ. ಎಲ್ಲವೂ ಕೂಡ ದುಡ್ಡಿನ ಮುಖಾಂತರ ಆಗ್ತಾ ಇತ್ತು. ಇನ್ನು ಮುಂದೆ ಅಂಥವು ಯಾವ ದ್ರೋಹಗಳು ಧೋಕಗಳು ಆಗಕೂಡ್ದು. ಆದರೆ ಯಾರದನ್ನ ನಿರ್ವಹಿಸ್ತಾ ಇರ್ತಾರೆ ಆ ಆಫೀಸರ್ಗೆ ಬಿತ್ತು ದಂಡ, ಶಿಕ್ಷೆಗೆ ಒಳಪಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಜಿಯೋ ಫೆನ್ಸಿಂಗ್ ಮುಖಾಂತರ ಇವೆಲ್ಲವನ್ನು ಟ್ರ್ಯಾಕಿಗೆ ಎಳಿತಾರಂತೆ. ಜಿಯೋ ಫೆನ್ಸಿಂಗ್ ಯಾವತ್ತು ಎಷ್ಟಾಗಿದೆ? ಈಗ ಫುಲ್ ಸ್ಟೇಟ್ ಇಡೀ ರಾಜ್ಯ ಆಗೋಯ್ತು ಜಿಯೋ ಫೆನ್ಸಿಂಗ್. ಅದು ನೀವು ಗಡ್ಕರಿ ಅವ್ರು ಕೇಳ್ಬೇಕು. ಈಗ ನಮ್ಮ ರಾಜ್ಯದಲ್ಲಂತೂ ಜಿಯೋ ಫೆನ್ಸಿಂಗ್ ಆಗೋಯ್ತು. ಇನ್ನು ವೆಹಿಕಲ್ ಬರದೆ ಯಾವುದೇ ಕಾರಣಕ್ಕೂ FC ಮಾಡಕ್ ಆಗಲ್ಲ. ಜಿಯೋ ಫೆನ್ಸಿಂಗ್ ಯಾವತ್ತು ಎಷ್ಟಾಗಿದೆ? ಈಗ ಫುಲ್ ಸ್ಟೇಟ್ ಇಡೀ ರಾಜ್ಯ ಆಗೋಯ್ತು ಜಿಯೋ ಫೆನ್ಸಿಂಗ್. ಅದು ನೀವು ಗಡ್ಕರಿ ಅವ್ರು ಕೇಳ್ಬೇಕು. ಈಗ ನಮ್ಮ ರಾಜ್ಯದಲ್ಲಂತೂ ಜಿಯೋ ಫೆನ್ಸಿಂಗ್ ಆಗೋಯ್ತು. ಇನ್ನು ವೆಹಿಕಲ್ ಬರದೆ ಯಾವುದೇ ಕಾರಣಕ್ಕೂ FC ಮಾಡಕ್ ಆಗಲ್ಲ. ಜಿಯೋ ಫೆನ್ಸಿಂಗ್ ಯಾವತ್ತು ಎಷ್ಟಾಗಿದೆ? ಈಗ ಫುಲ್ ಸ್ಟೇಟ್ ಇಡೀ ರಾಜ್ಯ ಆಗೋಯ್ತು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲಿಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಇಲ್ಲಿ ತನಕ ಎಷ್ಟೋ ಈ ರೀತಿಯ ಭ್ರಷ್ಟಾಚಾರಗಳು ನಡೆದಿದೆ. ಬಟ್ ಈಗೇನೋ ಲೊಕೇಶನ್ ಬೇಸ್ಡ್ ಟೆಕ್ನಾಲಜಿ ಅಂದ್ರೆ ಜಿಯೋ ಫೆನ್ಸಿಂಗ್ ಅನ್ನ ಬಳಸಿ ಅದನ್ನ ಟ್ರ್ಯಾಕಿಗೆ ತರೋ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಹೆಂಗ್ ವರ್ಕ್ ಆಗುತ್ತೆ ಇದು? ಇನ್ನು ಮುಂದಕ್ಕೂ ಕೂಡ ಈ ಕಳ್ಳಾಟವನ್ನ ಮಾಡುವಂತವ್ರಿಗೆ ಸಾರಿಗೆ ಇಲಾಖೆ ಯಾವ ರೀತಿಯಾಗಿ ಕಣ್ಣಿಟ್ಟಿರುತ್ತೆ ಅಂತ ಉಲ್ಲಾಸ್? ವಿದ್ಯಾ, ಸಾರಿಗೆ ಇಲಾಖೆಯಲ್ಲಿ ಬಹುತೇಕ ಅಧಿಕಾರಿಗಳು ಎಲ್ಲೋ ಇದ್ದಂತಹ ವಾಹನಕ್ಕೆ FC ಕೊಡುವಂಥ ಕೆಲಸವನ್ನು ಮಾಡ್ತಿದ್ರು. ಸ್ವತಃ ಗ್ಯಾರಂಟಿ ನ್ಯೂಸ್ ಕೂಡ ಕಳೆದ ಒಂದು ವಾರದಿಂದ ಸಾಕಷ್ಟು ದಾಖಲೆಗಳ ಸಮೇತ ವರದಿಯನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡ್ತು. ಸಾರಿಗೆ ಇಲಾಖೆ ಆಯುಕ್ತರ ಗಮನಕ್ಕೆ ಮತ್ತು ಸಾರಿಗೆ ಸಚಿವರ ಗಮನಕ್ಕೂ ಕೂಡ ತರುವಂಥ ಕೆಲಸವನ್ನು ಮಾಡ್ತು. ಇದರ ಬೆನ್ನಲ್ಲೇ ಸಾರಿಗೆ ಸಚಿವರು ಇಲಾಖೆಗೆ ಮತ್ತು ಇಲಾಖಾ ಅಧಿಕಾರಿಗಳಿಗೊಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಏನಂತಂದರೆ, ಇನ್ನು ಮುಂದೆ ರಾಜ್ಯದಲ್ಲಿರುವಂತಹ ಎಲ್ಲ ಸಾರಿಗೆ ಇಲಾಖೆಯ ಕಚೇರಿಗಳಲ್ಲೂ ಕೂಡ ಜಿಯೋ ಫೆನ್ಸಿಂಗನ್ನು ಅಳವಡಿಕೆ ಮಾಡಬೇಕು. ಅಂದರೆ ಖುದ್ದು ವೆಹಿಕಲ್ FC ಮಾಡುವಂಥ ಸಂದರ್ಭದಲ್ಲಿ ಖುದ್ದು ವೆಹಿಕಲ್ ಹಾಜರಿರಬೇಕು. ಜೊತೆಗೆ ಯಾವ ಅಧಿಕಾರಿ ಆ ಒಂದು ವಾಹನವನ್ನು FC ಮಾಡ್ತಾರೋ ಅವರು ಫೋಟೋವನ್ನು ಸೆಲ್ಫಿಯನ್ನು ತೆಗೆದು ಲೊಕೇಶನ್ ಬೇಸ್ಡ್ ಮೇಲೆ ಅದನ್ನು ಅಪ್ಲೋಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅದೀಗ ರಾಜ್ಯದಲ್ಲಿರುವಂತಹ ಎಲ್ಲ ಸಾರಿಗೆ ಇಲಾಖೆ ಕಚೇರಿಗಳಲ್ಲೂ ಕೂಡ ಅದು ಇಂಪ್ಲಿಮೆಂಟ್ ಆಗಿದೆ. ಆ ಮೂಲಕ ಗ್ಯಾರಂಟಿ ನ್ಯೂಸ್ ಏನು ಭ್ರಷ್ಟಾಚಾರದ ವಿರುದ್ಧ ಅಕ್ರಮವಾಗಿ FC ಮಾಡ್ತಾ ಇದ್ದಂತಹ ಅಧಿಕಾರಿಗಳ ವಿರುದ್ಧ ಏನು ಸಮರವನ್ನು ಸಾರಿತ್ತು, ಅದಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಇನ್ನು ಮುಂದೆ
ಸಾರಿಗೆ ಸಚಿವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿಯಾದಂತಂದ್ರೆ ಜಿಯೋ ಫೆನ್ಸಿಂಗ್ ಆದ ನಂತರ ಯಾವುದೇ ಒಬ್ಬ ಅಧಿಕಾರಿ FC ಅನ್ನ ಮಾಡ್ತಾನೆ ಅಂತಂದ್ರೆ ಸ್ವತಃ ಖುದ್ದು ಆ ವೆಹಿಕಲ್ ಫಿಸಿಕಲಿ ಹಾಜರಿರಬೇಕು. ಜೊತೆಗೆ ಯಾವ ಅಧಿಕಾರಿ ಆ ಒಂದು ವಾಹನವನ್ನು FC ಮಾಡ್ತಾರೋ ಅದರ ಸೆಲ್ಫಿಯನ್ನು ತೆಗೆದುಕೊಳ್ಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಫೋಟೋವನ್ನು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಅದು ಆಟೋಮೆಟಿಕಲಿ ಲೊಕೇಶನ್ ಕೂಡ ಟ್ರೇಸ್ ಆಗುತ್ತೆ. ಅದರ ಆಧಾರದ ಮೇಲೆ ಫೋಟೋ ಅಪ್ಲೋಡ್ ಆಗಬೇಕು. ಅಪ್ಲೋಡ್ ಆದ ನಂತರ ಅದು FC ಸ್ಯಾಂಕ್ಷನ್ ಆಗುತ್ತೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಈಗ ಜಾರಿಗೆ ತಂದಿರುವಂಥ ಕೆಲಸ ಆಗಿದೆ. ಜೊತೆಗೆ ಈ ರೀತಿಯಾಗಿ ಯಾರು ಅನಧಿಕೃತವಾಗಿ ಅಕ್ರಮವಾಗಿ FC ಅನ್ನ ಮಾಡ್ತಾ ಇದ್ರು ಸುಮಾರು 45 ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೂ ಕೂಡ ನಾವು ಪತ್ರವನ್ನು ಬರೆದಿದ್ದೀನಿ. ಅಂತಹ ಅಧಿಕಾರಿಗಳ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಅತಿ ಶೀಘ್ರದಲ್ಲೇ ಶಿಕ್ಷೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಸಾರಿಗೆ ಸಚಿವರು ಕೊಟ್ಟಿರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.